ನರೇಂದ್ರ ಮೋದಿ ಅವರಲ್ಲ, ಒಳ್ಳೆ ಸೆಕ್ಯೂರಿಟೀಸ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ನಮ್ಮ ಮಿನಿಸ್ಟ್ರಿ ಅವರು ಮತ್ತು ಒಳ್ಳೆ ಬಜೆಟ್ ಅವೆಲ್ಲ ಇಂಪ್ರೂವ್ ಮಾಡ್ಯಾರೆ. ಅಂದರೆ ಅವರು ನೀಡ್ತಕ್ಕಂಥ ಯೋಜನೆಗಳು ಎಲ್ರಿಗೂ ಸಫಲವಾಗಿ ಒಂದು ವಿದ್ಯಾರ್ಥಿನಿಂದ ಹಿಡ್ಕೊಂಡು ಬಡ ಜನರಿಂದ ಹಿಡ್ಕೊಂಡು ಎಲ್ರಿಗೂ ಅಭಿವೃದ್ಧಿ ಆಗ್ತಾವೆ, ಅಂದರೆ ಎಲ್ರಿಗೂ ತಲುಪ್ತಾವೆ ಯೋಜನೆಗಳು ಅನ್ನೋದನ್ನು ಕಾಣ್ಬೋದು. 70 ವರ್ಷ ಆಳದವ್ರಿಗೆ ಒಂದು ದೇಶದ ಬಗ್ಗೆ ಜಯಿಸಿದ್ರೆ ಆ ಪಕ್ಷಕ್ಕೆ ಜನರ ಮೇಲೆ ನಂಬಿಕೆ ಇರಬೇಕಿತ್ತು. ಪಕ್ಷ ನಾವು ಇದನ್ನ ಬೆಳೆಸಬೇಕು ಅನ್ನೋದು ನಂಬಿಕೆ ಇರಬೇಕಿತ್ತು ಜನರಿಗೆ. ಬಟ್ ಆ ಪಕ್ಷ ನಂಬಿಕೆನ ಕಳ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಆದರೆ 9 ವರ್ಷ ಆಡಳಿತ ನಡೆಸಿದಂಥ ಒಬ್ಬ ವ್ಯಕ್ತಿ ಅಂದರೆ ಅಷ್ಟು ಜನನ 70 ವರ್ಷದ ರೆಕಾರ್ಡನ್ನು ಮುರಿದಿದ್ದಾನೆ ಅಂತಂದರೆ ನಾವು ಅದನ್ನು ಕಾಣ್ಬೋದು ಯಾವ ರೀತಿ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು. ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಒಬ್ಬ ಅತ್ಯುತ್ತಮ ಪ್ರಧಾನಿ ಅಂತಲೇ ಹೇಳ್ಬೋದು. ಅವರು ನಮ್ಮ ದೇಶದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಇಂಡಿಯನ್ ಎಕಾನಮಿಯನ್ನು 3.4 ಟ್ರಿಲಿಯನ್ ಎಕಾನಮಿಗೆ ತಲುಪಿಸಿದ್ದಾರೆ. ಇನ್ನು 5 ಟ್ರಿಲಿಯನ್ಗೆ ತಗೊಂಡೋಗ್ಬೇಕು ಅಂತ ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ಆಯಾ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಡಿಜಿಟಲೈಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ನರೇಂದ್ರ ಮೋದಿ ಅವರು ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರಿಗೋಸ್ಕರ ತಲಾ 2,2 ಸಾವಿರ ದುಡ್ಡನ್ನು ಹಾಕಿ ಅವರಿಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಿದ್ದಾರೆ. ಹೀಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ಕಾರ ಬಂದ್ಬಿಟ್ಟು ತುಂಬ ಒಳ್ಳೇದು ಮಾಡಿದೆ. ಮತ್ತು ಆರ್ಮಿಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ಯೂತ್ಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ವಿ ಆ್ಯಸ್ ಎ ಯೂತ್ ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದೆ. ಸೊ ಇಷ್ಟು ಎವಾಲ್ವ್ ಆಗಿದೆ ಅವರಿಂದನೇ. ಸೊ ಅವರೇ ಮತ್ತೆ ಅಧಿಕಾರಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮೋದಿಯವರು ಸ್ಕಿಲ್ ಇಂಡಿಯಾ ಅಂತ ಇದೊಂದು ಸಂಸ್ಥೆ ಮಾಡಿ ಉಪಯೋಗ ಆಗಿದೆ. ಆಮೇಲೆ ಡಿಜಿಟಲ್ ಇಂಡಿಯಾ ಅಂತೇಳಿ ಫೋನ್ಪೇ, UPI ID ಎಲ್ಲ ಇದು ಮಾಡಿ ಈ ಮೊಬೈಲ್ ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು ಎಲ್ಲ ಯೂಸ್ ಆಗಿದೆ. ನಮಗೆ ಹೈವೇಗಳು ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಬೇಳೆ ಎಣ್ಣೆ ಎಲ್ಲ ಸತ್ತೋಯ್ತು ರೇಟು. ಮೋದಿ ಬಂದಮೇಲೆ ಎಲ್ಲ ಕಮ್ಮಿ ಆಗಿತ್ತು. ಮೋದಿ ಬಂದಮೇಲೆ ನಿದ್ದೆ ಮಾಡ್ತಾಯಿದ್ದೀವಿ. ಪಾಕಿಸ್ತಾನದ ಗಲಾಟೆ ಕಮ್ಮಿ ಆಯಿತು.